ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗೋ ಜಪವನ್ನ ಮಾಡ್ತಾ ಇದ್ದಾರೆ. ಇದು ಬೇರೆ ಯಾರೋ ಹೇಳಿದಂತಹ ಮಾತಲ್ಲ, ಸ್ವತಃ ತಮ್ಮ ಮನದಾಳದ ಮಾತನ್ನ ಸಿದ್ದರಾಮಯ್ಯನವರೇ ಆಡಿದ್ದಾರೆ. ಸಿದ್ದರಾಮಯ್ಯರಿಂದ ಮತ್ತೆ ಸಿಎಂ ಆಗೋ ಜಪ ಆಗ್ತಾ ಇದೆ. ನಿನ್ನೆ ಗದಗ್ನಲ್ಲಿ, ಇಂದು ಬಳ್ಳಾರಿಯ ಸಿರಗೊಪ್ಪದಲ್ಲಿ ಸಿಎಂ ಆಗೋ ಮಾತುಗಳನ್ನ ಆಡಿದ್ದಾರೆ. ಬಹಿರಂಗ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಘೋಷಣೆಯನ್ನು ಕೂಡ ಮೊಳಗಿಸಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಈಗ ಅದರ ಬೆನ್ನಲ್ಲೇ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮತ್ತೆ ಮುಖ್ಯಮಂತ್ರಿ ಆದ್ರೆ ಬಡವರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳೋ ಮೂಲಕ ಮತ್ತೆ ಸಿಎಂ ಆಗೋ ಕನಸನ್ನ ಕಾಣ್ತಾ ಇದ್ದಾರೆ. ಇದಕ್ಕೆ ಈಶ್ವರಪ್ಪ ಕೂಡ ಸವಾಲೆಸೆಯೋ ಬರದಲ್ಲಿ ಈಶ್ವರಪ್ಪಗೆ ಸವಾಲೆಸೆಯೋ ಬರದಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಅದರ ಬೆನ್ನಲ್ಲೇ ಇವತ್ತು ಬಳ್ಳಾರಿಯ ಸಿರಗುಪ್ಪದಲ್ಲೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬಡವರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೇನೆ ನಾನು ಮುಖ್ಯಮಂತ್ರಿ ಆದ್ರೆ ಅನ್ನುವಂತಹ ಮಾತುಗಳು. ಪಾಪ ಹೆಣ್ಮಕ್ಳಿದಾರಲ್ಲ, ನಾನು ಅಕ್ಕಿ ಕೊಟ್ಟನಲ್ಲ, ಎಷ್ಟು ಜನಕ್ಕೆ ಅಕ್ಕಿ ಸಿಗ್ತದೆ? ಕೈ ಎತ್ತರಮ್ಮ. ಹೈಯೆಸ್ಟ್ ಕಾರ್ಡ್ ಮಾಡಿಕೊಟ್ಟಿರೋದು. 2 ಊಟ ಸಿಗ್ತದಿಲ್ವಾ? ನಾನು ಬಂದ್ರೆ ಮತ್ತೆ ಬಂದ್ರೆ 10 ಕೆಜಿ ಅಕ್ಕಿ ಮಾಡ್ತೀನಿ. ನಾನು ಬಂದ್ರೆ ಮತ್ತೆ ಬಂದ್ರೆ 10 ಕೆಜಿ ಅಕ್ಕಿ ಮಾಡ್ತೀನಿ. ನಾನು ಬಂದ್ರೆ ಮತ್ತೆ ಬಂದ್ರೆ 10 ಕೆಜಿ ಅಕ್ಕಿ ಮಾಡ್ತೀನಿ. ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು. ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು. ಯಾವ ಬಡವರು ಹಸಿರು ಮಲಗಬಾರದು. ಈಶ್ವರಪ್ಪ ಹೇಳ್ಬಿಡಿ ನಾನು ಮುಂದಿನ ಮುಖ್ಯಮಂತ್ರಿ ಅಂತ. ಬಂದ್ಮಿದ್ರೆ ಹೇಳಿ ನೋಡೋಣ. ನಾನ್ ಬೇಕಾದ್ರೆ ಹೇಳ್ತೇನೆ ಮುಂದಿನ ಚುನಾವಣೆ ಅಂತ ನಾನು ಮುಖ್ಯಮಂತ್ರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಅಲ್ಲಿನ ಜನರ ಬಯಕೆಗೆ ತಕ್ಕಂತಹ ರಿಯಾಕ್ಷನ್ ಅಥವಾ ಅವರ ಮನಸ್ಸಿನಲ್ಲಿದ್ದ ಮಾತುಗಳನ್ನ ಜನರ ಮುಂದೆ ಆಡೋ ಮೂಲಕ ಮತ್ತೆ ಸಿಎಂ ಆಗೋ ಕನಸನ್ನ ಈಡೇರಿಸಿಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲ, ಇದು ಸಿದ್ದರಾಮಯ್ಯನವರು ಅವ್ರ ಮನದಲ್ಲಿದ್ದಂತಹ ಮಾತನ್ನ ಅಲ್ಲಿ ಜನರಿಗೆ ಹೇಳಿರ್ತಕ್ಕಂಥದ್ದು. ಅಂದ್ರೆ ಇದುವರೆಗೂ ಕೂಡ ಮೋದಿ ಸರ್ಕಾರ ಆಗಿರ್ಬೋದು, ಬೇರೆ ಯಾರು ಕೂಡ ಉಚಿತವಾಗಿ ಅಕ್ಕಿಯನ್ನ ಕೊಡ್ಲಿಲ್ಲ. ಬಡವರು 2 ಊಟ ಮಾಡ್ಲಿಕ್ಕೆ ನಾನು ಬಂದ ಅರ್ಧ ಗಂಟೆಲೆ 7 ಕೆಜಿ ಅಕ್ಕಿನ ಘೋಷಣೆ ಮಾಡಿದೆ. ಆ ರೀತಿಯಾದಂತಹ ಒಂದು ಘೋಷಣೆ ಯಾರು ಮಾಡ್ಲಿಲ್ಲ. ಇವಾಗ ನಾನು ಮತ್ತೆ ಬಂದ್ರೆ 10 ಕೆಜಿಯನ್ನು ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಎಲ್ಲ ಒಂದ್ ಕಡೆ ಸಮ್ಮಿಶ್ರ ಸರ್ಕಾರದಲ್ಲಿ ಅಭದ್ರತೆ ಉಂಟಾಗಿ ಏನಾದ್ರೂ ಒಂದು ಮುಖ್ಯಮಂತ್ರಿ ಚಾನ್ಸ್ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ರೆಡಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ದಿವ್ಯಾ. ಬಟ್ ಮತ್ತೆ ಮುಂದೆ ಚುನಾವಣೆ ಆದ್ರೆ ಅಂತ ನೆನ್ನೆಯ ಸ್ಟೇಟ್ಮೆಂಟ್ ಅಲ್ಲಿ ಇತ್ತು. ಬಟ್ ಇವತ್ತಿನ ಈ ಹೇಳಿಕೆಯಲ್ಲಿ ಮುಂದೆ ಚುನಾವಣೆ ಅನ್ನೋ ಅರ್ಥ ಇರಲಿಲ್ಲ ಅಲ್ವಾ ಸುನಿಲ್? ಮುಂದೆ ಚುನಾವಣೆ ಇರ್ಲಿಲ್ಲ. ಎಲ್ಲರೂ ಒಂದ್ಸರಿ ಲೋಕಸಭೆ ಎಲೆಕ್ಷನ್ ಆದ ನಂತರ ಏನಾದ್ರೂ ಸಮ್ಮಿಶ್ರ ಸರ್ಕಾರದಲ್ಲಿ ಒಡಕುಂಟಾಯ್ತು ಅಂತಂದ್ರೆ, ಈಗ ಒಂದು ಸ್ಥಾನಗಳ ಹಂಚಿಕೆ ಆಗಿರ್ಬೋದು ಅಥವಾ ಏನೋ ಬೇರೆ ಬೇರೆ ರೀತಿಯಾದಂತಹ ಒಡಕು ಶುರುವಾಗಿ ಏನಾದ್ರೂ ಮುಖ್ಯಮಂತ್ರಿ ಕಾಂಗ್ರೆಸ್ಗೆ ಹೋಗುವಂತ ಒಂದು ಸಂದರ್ಭ ಬಂದ್ರೆ ನಾನು ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದೀನಿ ಅನ್ನುವಂತ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ಗೆ ಹೇಳಿಕೆ ಕೊಟ್ಟಂತಹ ರೀತಿಯಲ್ಲಿ ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ದಿವ್ಯಾ. ಅಂದ್ರೆ ಮೊದಲ ಹಂತದ ಚುನಾವಣೆ ನಿನ್ನೆ ಅಷ್ಟೇ ಮುಗ್ದಿದೆ, ಇನ್ನು 2ನೇ ಹಂತ ಚುನಾವಣೆ ಆಗ್ಬೇಕಿದೆ. ಈ ಹೊತ್ತಲ್ಲಿ ಈ ಮಾತುಗಳನ್ನ ಆಡಿದ್ದಾರೆ ಅಂದ್ರೆ ಏನ್ ಸ್ಟ್ರಾಟಜಿ ಇರಬಹುದು ಇದ್ರ ಹಿಂದೆ ಸುನಿಲ್? ಅಲ್ಲ, ಎಲ್ಲ ಒಂದ್ ಕಡೆ ಈಗ ಏನು ಮೊದಲ ಹಂತದ ಚುನಾವಣೆ ಮುಗ್ದಿದೆ, ಆಮೇಲೆ 2ನೇ ಹಂತದ ಕೂಡ ಇನ್ನು 14 ಕ್ಷೇತ್ರ ಬಾಕಿ ಇದೆ. ಈಗೇನು ಅಂದುಕೊಂಡಷ್ಟು ಸೀಟ್ಗಳು ಬರ್ಲಿಲ್ಲ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಈಗ JDS ಕಾಂಗ್ರೆಸ್ ಹೊಂದಾಣಿಕೆ ಎಲ್ಲೂ ಕೂಡ್ಲಿಲ್ಲ, ಅಂದ್ಕೊಂಡಷ್ಟು ಸೀಟ್ ಬರ್ಲಿಲ್ಲ ಅಂತಂದ್ರೆ JDS ಇಂದ ಹೊರಗೆ ಹೋಗುವಂತ ಒಂದು ಸಂದರ್ಭ ಬಂತು ಅಂತಂದ್ರೆ, ಅಥವಾ JDS ಬಾಹ್ಯ ಸಪೋರ್ಟ್ ಕೊಟ್ಟು ಕಾಂಗ್ರೆಸ್ನವ್ರನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೀವಿ, ಸಮ್ಮಿಶ್ರ ಸರ್ಕಾರ ಉಳಿಲಿ ಅನ್ನೋ ಒಂದು ದೃಷ್ಟಿಯಿಂದ ಏನಾದ್ರು ಅವ್ರು ಮುಂದೆ ಬಂದ್ರೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ತೋರಿಸೋ ರೀತಿಯಲ್ಲಿ ಈ ರೀತಿಯಾದಂತ ಒಂದು ಮಾತುಗಳನ್ನ ಆಡ್ತಾ ಇದ್ರು ದಿವ್ಯಾ. ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.